ಕಾಂಗ್ರೆಸ್ನಲ್ಲಿ ನಿಲ್ತಾ ಇಲ್ಲ ಸೈಲೆಂಟ್ ಸಂಘರ್ಷ. ಅಧಿಕಾರಕ್ಕಾಗಿ ಬಣಗಳ ಮಧ್ಯೆ ಭಿನ್ನಮತ ಭುಗಿಲೇಳ್ತಾ ಇದೆ. ಡಿಕೆಶಿ ನಂತರ ಯಾರಿಗೆ ಪಟ್ಟ ಕಟ್ಟಬೇಕು ಎಂಬ ಗುಸುಗುಸು ಪೆಸು ಈಗಾಗಲೇ ಮತ್ತೆ ಸದ್ದು ಮಾಡ್ತಾ ಇದೆ ಆಡಳಿತ ಪಕ್ಷ. ಅಧಿಕಾರಕ್ಕಾಗಿ ಬಣಗಳ ಮಧ್ಯೆ ಭುಗಿಲೆದ್ದಿದೆ ಭಿನ್ನಮತ. ಕೆಪಿಸಿಸಿ ಗಾದಿ ಮೇಲೆ ಪ್ರಭಾವಿ ನಾಯಕರ ಕೆಂಗಣ್ಣ. ಡಿಕೆ ಶಿವಕುಮಾರ್ ಸಿದ್ದು ಅಭಿಪ್ರಾಯ ಹೈಕಮಾಂಡ್ ಮೇಲಿದೆ. ಈಗ ಹೈಕಮಾಂಡ್ ಏನ್ ಹೇಳತ್ತೆ ಅಂತ. ಈಗ ಡಿಕೆ ಶಿವಕುಮಾರ್ ನಂತರ ಯಾರಾಗ್ತಾರೆ ಕೆಪಿಸಿಸಿ ಸಾರಥಿ ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆಯಾಗಿದೆ. ಸೊ ಕೆಪಿಸಿಸಿ ಗಾದಿ ಮೇಲೆ ಪ್ರಭಾವಿ ನಾಯಕರು, ಅದರಲ್ಲೂ ಪ್ರಭಾವಿ ಸಮುದಾಯದ ನಾಯಕರೇ ಕಣ್ಣಿಟ್ಟಿದ್ದು ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿದೆ ಹೈಕಮಾಂಡ್. ದೆಹಲಿಯಲ್ಲಿ ಒಂದು ಸುತ್ತಿನ ಚರ್ಚೆಯನ್ನ ಹೈಕಮಾಂಡ್ ನಡೆಸಿದೆ. ಎಐಸಿಸಿ ಮಹಾ ಅಧಿವೇಶನದಲ್ಲಿ ಮತ್ತೊಂದು ಸುತ್ತಿನ ಮಾತುಕತೆ. ಒಂದು ಕಡೆ ದೆಹಲಿ, ಇನ್ನೊಂದು ಕಡೆ ಮಹಾ ಅಧಿವೇಶನದಲ್ಲಿ ಚರ್ಚೆ ಆಯ್ತಾ? ಹಾಗಾದ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ರ್ಯಾಲಿಯಲ್ಲಿ ಒಂದು ಸುತ್ತಿನ ಚರ್ಚೆ ನಡೆಸಿತ್ತು ಹೈಕಮಾಂಡ್. ಮತ್ತೊಂದು ಸುತ್ತಿಂದು ಈಗ ನಿನ್ನೆಯಿಂದ ಆರಂಭವಾಗಿದ್ದ ಕಾರ್ಯಕಾರಿಣಿ, ಅಲ್ಲಿ ಮಾತುಕತೆ ನಡೀತಾ. ಹಾಗಾದ್ರೆ ಯಾರನ್ನ ಮಾಡಬೇಕು, ಯಾರು ಸಾರಥಿ ಅಂತ ಹೇಳಿ ಸದ್ಯದಲ್ಲೇ ಬದಲಾವಣೆ ಕನ್ಫರ್ಮ್. ಹಾಗಾದ್ರೆ ಏನಾಗಬಹುದು? ಸಾಕಷ್ಟು ಕುತೂಹಲ ಇದೆ. ಏನಾಗಬಹುದು ಅಂತ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಹಳಷ್ಟು ಚರ್ಚೆಗೆ ಬಂದಿದೆಯಂತೆ. ನನ್ನ ಸರಿಯೋ ನದಿ ದಡದಲ್ಲಿ ನಡೆದಿರುವಂತಹ ಒಂದು ಮೀಟಿಂಗ್ ಅಲ್ಲೂ ಕೂಡ ಸದ್ಯದಲ್ಲೇ ಬದಲಾವಣೆ ಆಗತ್ತೆ ಅಂತ ಹೇಳಿ. ಬಟ್ ಆ ಪ್ರಭಾವಿ ನಾಯಕರ ಪಟ್ಟಿ ಕೂಡ ಇದೆ. ಯಾರನ್ನ ನಿಲ್ಲಿಸಬೇಕು, ಏನು ಎತ್ತ ಅನ್ನೋದು ಸದ್ಯ ಚರ್ಚೆ ಅಷ್ಟೇ. 2028 ವಿಧಾನಸಭಾ ಚುನಾವಣೆಯಲ್ಲೂ ಮುನ್ನೋಟವನ್ನ ಸಾಧಿಸಬೇಕು ಅನ್ನೋ ಗುರಿಯನ್ನ ಕಾಂಗ್ರೆಸ್ ಹೊಂದಿದೆ. ಸೊ ಹಾಗಾಗಿ ಯಾರಿಗೆ ಪಟ್ಟ ಕಟ್ಟಿದ್ರೆ ಒಳ್ಳೇದು, ಪಕ್ಷಕ್ಕೆ ಯಾರಿಗದು ಪ್ಲಸ್ ಪಾಯಿಂಟ್ ಆಗುತ್ತೆ. ಯಾಕಂದ್ರೆ ಮುಂದೆ ಸ್ಥಳೀಯ ಚುನಾವಣೆನೂ ಇದೆ, 28ರ ವಿಧಾನಸಭಾ ಚುನಾವಣೆನೂ ಇದೆ. ಈ ಬಾರಿ ಕಾಂಗ್ರೆಸ್ ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಸೀಟುಗಳು ಬಂದಿತ್ತು, ಗ್ಯಾರಂಟಿ ಮತ್ತೊಂದು ಸ್ಟ್ರಾಟಜಿಗಳಿಂದಾಗಿ. ಸೊ ಹಾಗಾಗಿ ಅದೇ ರೀತಿ 28ರಲ್ಲೂ ಕೂಡ ನಾವು ನೋಡಬೇಕು ಅನ್ನುವಂಥದ್ದು ಹೈಕಮಾಂಡ್ಗಿದೆ. ಸೊ ಹಾಗಾಗಿ ದೆಹಲಿಯಲ್ಲಿ ಒಂದು ಸುತ್ತಲ್ಲಿ ಏನು ಆಗಬಹುದು, ನಾವು ಬದಲಾವಣೆ ಮಾಡಿದ್ರೆ ಸಾಧ್ಯತೆಗಳು ಏನಿದೆ, ಪ್ಲಸ್ ಮೈನಸ್ ಏನಿದೆ ಬದಲಾವಣೆಯ ಹಿಂದೆ ಅನ್ನುವಂಥ ಮಾತುಕತೆಗಳು ನಡೆದು ಫೈನಲಿ ಯಾವುದೇ ಬಣಗಳು ಇಲ್ಲದೆ ಒಗ್ಗೂಡಿಸಿ ಮುನ್ನುಗ್ಗಿಸ್ಬೇಕು ಅನ್ನುವಂಥ ಚಿಂತನೆಗೆ ಬಂದಿದ್ದಾರಂತೆ. ಸೊ ನೋಡೋಣ ಏನೆಲ್ಲ ಚರ್ಚೆ ಆಗಿದೆ, ಯಾರಿಗೆ ಪಟ್ಟ ಅನ್ನೋದು. ಖಂಡ್ರೆ ಹಾಗೆ ಸತೀಶ್ ಜಾರಕಿಹೊಳಿ ಹೆಸರು ಸದ್ಯ ಮುನ್ನೆಲೆಯಲ್ಲಿ ಇರುವಂಥದ್ದು. ಸೊ ಇಲ್ಲಿ ಸಮುದಾಯವಾರು ಕೂಡ ಲಿಂಗಾಯತ ಹಾಗೆ ಹಿಂದುಳಿದ ಸಮುದಾಯ ಅಂತ ಬರುತ್ತೆ. ಸೊ ಅಷ್ಟರ ಮಟ್ಟಿಗೆ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು. ಒಂದು ಕಡೆ ಸಮುದಾಯಗಳಿಗೂ ಕೂಡ ಯಾವುದೇ ರೀತಿ ಹೇಟ್ ಮಾಡಬಾರ್ದು, ಸಮುದಾಯವನ್ನು ಕೂಡ ಒಳ್ಳೆ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕು, ಹಾಗೆ ಯಾವುದೇ ಬಣಗಳು ಆಗದೆ ಒಟ್ಟಾಗಿರಬೇಕು, ಒಗ್ಗಟ್ಟಿರಬೇಕು ಅನ್ನುವಂಥ ರೂಢಿಯನ್ನ ಮಾಡಿಕೊಂಡು ಮುಂದೆ ತಗೊಂಡು ಹೋಗಬೇಕು ಅಂತಿದ್ದಾರೆ. ಸೊ ಹಾಗಾಗಿ ನೋಡೋಣ ಏನೆಲ್ಲ ಮಾತುಕತೆ ನಡೀತು, ಏನು ಎತ್ತ ಅಂತ ಹೇಳಿ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಹೂಗಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗಾಗಲೇ ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಸಾರಥ್ಯ ಬದಲಾವಣೆ ವಿಚಾರ ಬಹಳಷ್ಟು ಚರ್ಚೆಗೆ ಬಂದಿದೆ. ಸೊ ಯಾರನ್ನ ಕೂರಿಸಬೇಕು ಆ ಒಂದು ಪಟ್ಟದಲ್ಲಿ ಅನ್ನುವಂಥ ಚರ್ಚೆ ಈಗ ನಿನ್ನೆ ಇವತ್ತು ನಡೀತಾ ಇರೋ ಕಾರ್ಯಕಾರಿಣಿಯಲ್ಲೂ ಕೂಡ ಅದು ಡಿಸ್ಕಸ್ ಆಗಿದೆ ಅನ್ನುವಂಥ ಮಾತು. ಸದ್ಯ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಸಾರಥಿ ವಿಚಾರದಲ್ಲಿ ಬಸವರಾಜ್? ಪವಿತ್ರ, ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಯಾವ ಅಭ್ಯರ್ಥಿಗೆ ಕೊಡಬೇಕು ಅನ್ನುವಂಥದ್ದು ಸಾಕಷ್ಟು ಚರ್ಚೆಯನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಹಲವು ತಿಂಗಳಿಂದಲೂ ಕೂಡ ನಡೀತಾ ಇದೆ.
ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಿ ಕೆ ಶಿವಕುಮಾರ್ ಅವರ ಅವಧಿ ಕೂಡ ಪೂರ್ಣಗೊಂಡಿರ್ತಕ್ಕಂಥದ್ದು. ಕೆಲವೊಂದಿಷ್ಟು ಚುನಾವಣೆಗಳು ಕೂಡ ಬಂದಂಥ ಸಂದರ್ಭದಲ್ಲಿ ಅವರನ್ನೇ ಮುಂದುವರಿಸುವಂತಹ ಒಂದು ನಡೆಯನ್ನು ಕೂಡ ಹೈಕಮಾಂಡ್ ನಾಯಕರು ಮಾಡಿರ್ತಕ್ಕಂಥದ್ದು. ಆದರೆ ಇದೀಗ ಬದಲಾವಣೆ ಮಾಡಬೇಕು ಅನ್ನುವಂಥದ್ದು ಪಕ್ಷದ ವಲಯದಲ್ಲೂ ಕೂಡ ಸಾಕಷ್ಟು ನಾಯಕರು ಬಿಗಿಪಟ್ಟನ್ನು ಕೂಡ ಹಿಡಿದಿರ್ತಕ್ಕಂಥದ್ದು. ಹಾಗಾಗಿ ಈ ಬಾರಿ ಒಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಅಧ್ಯಕ್ಷರನ್ನ ಬದಲಾವಣೆ ಮಾಡಲೇಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಕೂಡ ಇರುವಂಥದ್ದು. ಈ ಕುರಿತು ಈಗಾಗಲೇ ದೆಹಲಿಯಲ್ಲೂ ಕೂಡ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಮತ್ತೆ ಎಐಸಿಸಿಯ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರಾಗಿರ್ಬೋದು, ಕೆ.ಸಿ. ವೇಣುಗೋಪಾಲ್ ಆಗಿರ್ಬೋದು, ಇವರ ಜೊತೆ ಸಿಎಂ ಸಿದ್ದರಾಮಯ್ಯವರು ಕೂಡ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಅಭಿಪ್ರಾಯವನ್ನು ಕೂಡ ಪಡೆದುಕೊಂಡಿದ್ದಾರೆ, ಮತ್ತೆ ಸಿಎಂ ಸಿದ್ದರಾಮಯ್ಯವರ ಅಭಿಪ್ರಾಯ ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು. ಇಬ್ಬರು ನಾಯಕರ ಹೆಸರು ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಒಂದು ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೆಸರು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು, ಇನ್ನೊಂದು ಸಚಿವ ಈಶ್ವರ್ ಖಂಡ್ರೆ ಅವರ ಹೆಸರು ಕೂಡ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಈ ಇಬ್ಬರ ನಾಯಕರಲ್ಲಿ ಯಾರಿಗೆ ಕೊಟ್ಟರೆ ಸೂಕ್ತ ಅನ್ನುವಂಥದ್ದು ಹೈಕಮಾಂಡ್ ನಾಯಕರು ಒಂದಿಷ್ಟು ತಾಳೆಯನ್ನು ಹಾಕ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ಇದೀಗ ಎಐಸಿಸಿಯ ಒಂದು ಕಾರ್ಯಕಾರಿಣಿ ಸಭೆ ಕೂಡ ಗುಜರಾತ್ನಲ್ಲಿ ಕೂಡ ನಡೀತಾ ಇದೆ. ಆ ಒಂದು ಸಂದರ್ಭದಲ್ಲಿ ಕೂಡ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಪದಾಧಿಕಾರಿಗಳನ್ನ ಬದಲಾವಣೆ ಮಾಡಿದ್ದಾರೆ, ಮತ್ತೆ ರಾಜ್ಯಾಧ್ಯಕ್ಷರನ್ನು ಕೂಡ ಬದಲಾವಣೆ ಮಾಡಿದ್ದಾರೆ. ಈಗ ಕರ್ನಾಟಕ ರಾಜ್ಯದಲ್ಲೂ ಕೂಡ ಒಂದು ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡುವಂತ ಹಂತ ಕೂಡ ಇರುವಂಥದ್ದು. ಹಾಗಾಗಿ ಆ ಬಗ್ಗೆ ಎಐಸಿಸಿ ಕಾರ್ಯಕಾರಿಣಿ ಸಭೆ ಕೂಡ ನಿನ್ನೆ ಕೂಡ ನಡೆಯಿತು, ಇವತ್ತು ಕೂಡ ನಡೆಯುತ್ತೆ. ನಿನ್ನೆಯೂ ಕೂಡ ಈ ಬಗ್ಗೆ ಒಂದಿಷ್ಟು ಹೈಕಮಾಂಡ್ ನಾಯಕರ ಜೊತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಚರ್ಚೆ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಇವತ್ತು ಅಂತಿಮವಾಗಿರ್ತಕ್ಕಂಥ ಚರ್ಚೆ ನಡೆಸಿ ಬಹುತೇಕವಾಗಿ ಈಶ್ವರ್ ಖಂಡ್ರೆ ಅವರಿಗೆ ಕೊಟ್ಟರೆ ಸೂಕ್ತ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ನಾಯಕರು ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾಕಂತಂದ್ರೆ ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸೂಕ್ತ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವಂಥದ್ದು ರಾಜ್ಯ ನಾಯಕರಿಗೂ ಕೂಡ ದೊಡ್ಡ ಮಟ್ಟದ ಜವಾಬ್ದಾರಿ ಇರ್ತಕ್ಕಂಥದ್ದು. ಅದರಂತೆ ಹೈಕಮಾಂಡ್ ನಾಯಕರು ಕೂಡ ಅದನ್ನ ತೀರ್ಮಾನ ಮಾಡ್ತಾರೆ. ಒಂದ್ ಕಡೆ ಇಲ್ಲಿ ಅಧ್ಯಕ್ಷ ಸ್ಥಾನ ನಿಭಾಯಿಸುವಂತಹ ನಿಟ್ಟಿನಲ್ಲಿ ಯಾವ ಒಂದು ನಾಯಕನಿಗೆ ಕೊಟ್ಟರೆ ಸೂಕ್ತ, ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ ಕೂಡ ಪಕ್ಷವನ್ನು ಒಗ್ಗೂಡಿಸಿಕೊಂಡು ಹೋಗಬೇಕು. ಒಂದ್ ಕಡೆ ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವಷ್ಟು ಬಣಗಳ ಬಡಿದಾಟ ಇದೆ ಅನ್ನುವಂಥದ್ದು ಕೂಡ ಇರುವಂತ ವಿಚಾರ. ಅವುಗಳನ್ನು ಕೂಡ ಸರಿದೂಗಿಸ್ಕೊಂಡು ಹೋಗಬೇಕು. ಯಾವುದೇ ರೀತಿ ಬಣಗಳಲ್ಲಿ ಗುರುತಿಸಿ ಕೊಳ್ಳದೇ ಇರತಕ್ಕಂಥ ನಾಯಕನಿಗೆ ಈ ಒಂದು ಅಧ್ಯಕ್ಷ ಸ್ಥಾನ ಪಟ್ಟವನ್ನ ಕಟ್ಟಬೇಕು. ಯಾಕಂತಂದ್ರೆ ಮುಂದೆ ಕೂಡ ಇದೇ ರೀತಿಯಾಗಿರುವಂತಹ ಬಣಗಳನ್ನು ಸೃಷ್ಟಿ ಮಾಡ್ಕೊಂಡು ಹೋದ್ರೆ ಪಕ್ಷಕ್ಕೂ ಕೂಡ ಒಂದು ಹಾನಿ ಉಂಟಾಗುವಂತ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ತಗೊಂಡು ಹೋಗುವಂತ ನಾಯಕ ಆಗಬೇಕು ಅನ್ನುವಂಥದ್ದು ಕೂಡ ಹೈಕಮಾಂಡ್ ನಾಯಕರ ಲೆಕ್ಕಾಚಾರ. ಹಾಗಾಗಿ ಈಗ ಡಿ ಕೆ ಶಿವಕುಮಾರ್ ಅವರ ಅಭಿಪ್ರಾಯ ಕೂಡ ಪಡೆದುಕೊಂಡಿದ್ದಾರೆ, ಸಿಎಂ ಸಿದ್ದರಾಮಯ್ಯ ಅಭಿಪ್ರಾಯ ಕೂಡ ಪಡೆದುಕೊಂಡಿದ್ದಾರೆ. ಈಶ್ವರ್ ಖಂಡ್ರೆ ಅವರಾದ್ರೆ ಯಾರ್ದು ಕೂಡ ವಿರೋಧ ಇಲ್ಲ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಮತ್ತೆ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈಶ್ವರ್ ಖಂಡ್ರೆ ಅವರ ನಡುವೆ ಕೂಡ ಒಂದಿಷ್ಟು ಸಂಬಂಧ ಹೆಚ್ಚಾಗಿರ್ತಕ್ಕಂಥದ್ದು ಒಂದಿಷ್ಟು. ಹಾಗಾಗಿ ಅವರು ಕೂಡ ಈಶ್ವರ್ ಖಂಡ್ರೆ ಆದ್ರೆ ಓಕೆ ಅನ್ನುವಂತ ಮಾತಿನಲ್ಲೂ ಕೂಡ ಎಐಸಿಸಿ ಅಧ್ಯಕ್ಷರು ಇದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಕೂಡ ಪ್ರಬಲ ಆಕಾಂಕ್ಷೆ ಆಗಿರ್ತಕ್ಕಂಥದ್ದು, ಎಸ್ಟಿ ಸಮುದಾಯಕ್ಕೆ ಕೂಡ ಕೊಡಬೇಕು, ಎಸ್ಟಿ ಸಮುದಾಯ ಇಡೀ ಕಾಂಗ್ರೆಸ್ ಪಕ್ಷದ ಪರವಾಗಿರ್ತಕ್ಕಂಥದ್ದು. ಹಾಗಾಗಿ ಅವ್ರಿಗೆ ಕೊಡಬೇಕು ಅನ್ನುವಂತ ಒತ್ತಾಯ ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿದೆ. ಆದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಅಧ್ಯಕ್ಷ ಸ್ಥಾನ ಕೊಡೋದಾದ್ರೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಕ್ಕಂಥ ಒಂದು ಬಣ ವಿರೋಧ ಮಾಡುವಂತ ಸಾಧ್ಯತೆ ಇದೆ. ಆದ್ರೆ ಈಶ್ವರ್ ಖಂಡ್ರೆ ಅವರಿಗೆ ಎಲ್ಲರ ಜೊತೆಯೂ ಕೂಡ ಎಲ್ಲ ಬಣಗಳಲ್ಲಿ ಕೂಡ ಅವರು ಒಂದಿಷ್ಟು ಯಾವುದೇ ರೀತಿ ವಿರೋಧವನ್ನ ಕಟ್ಕೊಂಡಿಲ್ಲ, ಯಾವ ಬಣದಲ್ಲಿ ಕೂಡ ಗುರುತಿಸಿಕೊಂಡಿಲ್ಲ. ಹಾಗಾಗಿ ಈಶ್ವರ್ ಖಂಡ್ರೆ ಅವರಿಗೆ ಕೊಟ್ರೆ ಯಾವುದೇ ರೀತಿ ವಿರೋಧ ವ್ಯಕ್ತವಾಗುವುದಿಲ್ಲ ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಇರ್ತಕ್ಕಂಥ ವಿಚಾರ. ಇದನ್ನ ಗಮನಿಸಿರ್ತಕ್ಕಂಥ ಹೈಕಮಾಂಡ್ ನಾಯಕರು ಈಶ್ವರ್ ಖಂಡ್ರೆ ಅವರು ಕೊಟ್ರೆ ಲಿಂಗಾಯತ ಸಮುದಾಯವನ್ನು ಕೂಡ ನಾವು ಹೆಚ್ಚು ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳಬಹುದು. ಅದರಂತೆ ಈಗ ಅಹಿಂದ ಮತಗಳಾಗಿರ್ಬೋದು, ದಲಿತ ಮತಗಳಾಗಿರ್ಬೋದು, ಇವೆಲ್ಲವೂ ಕೂಡ ನಮ್ಮ ಒಂದು ತೆಕ್ಕೆಗೆ ಇರುವಂಥದ್ದು. ಆದರೆ ಲಿಂಗಾಯತ ಸಮುದಾಯ, ಈ ಪಂಚಮಸಾಲಿ ಸಮುದಾಯ ಇವನ್ನೆಲ್ಲವನ್ನು ಕೂಡ ತೆಗೆದುಕೊಳ್ಬೇಕಾದ್ರೆ, ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾದ್ರೆ ಈಶ್ವರ್ ಖಂಡ್ರೆ ಅವರಿಗೆ ಸೂಕ್ತ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಇರುವಂಥದ್ದು. ಹಾಗಾಗಿ ಬಹುತೇಕವಾಗಿ ಈಶ್ವರ್ ಖಂಡ್ರೆ ಅವರಿಗೆ ಕೊಟ್ಟರೆ ಸೂಕ್ತ ಅನ್ನುವಂಥದ್ದು ಕೂಡ ಹೈಕಮಾಂಡ್ ನಾಯಕರ ಒಲವಾಗಿರ್ತಕ್ಕಂಥದ್ದು. ಅದರಂತೆ ಅದಕ್ಕೆ ಪುಷ್ಟಿ ಎಂಬಂತೆ ಮೊನ್ನೆ ದೆಹಲಿಗೆ ಸಿದ್ದರಾಮಯ್ಯವರು ಸಿಎಂ ಡಿ ಕೆ ಶಿವಕುಮಾರ್ ಹೋದಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಹೈಕಮಾಂಡ್ ನಾಯಕರು ಈಶ್ವರ್ ಖಂಡ್ರೆ ಅವರಿಗೆ ಬರುವಂತೆ ಬುಲಾವ್ ಕೂಡ ನೀಡಿದ್ರು. ಅದರಂತೆ ಅವರ ಪುತ್ರನ ಜೊತೆ ಅವರು ಕೂಡ ಹೋಗಿದ್ರು. ಏನು ಹೋದಂತ ಸಂದರ್ಭದಲ್ಲಿ ಕೆಲವಷ್ಟು ವಿಚಾರಗಳನ್ನು ಚರ್ಚಿಸಿ ಇವರಿಗೆ ಅಧ್ಯಕ್ಷ ಸ್ಥಾನ ಕೊಡೋದಾದ್ರೆ ಸಚಿವ ಸ್ಥಾನ ಬಿಡಬೇಕು ಅನ್ನುವಂತ ಮಾತನ್ನು ಕೂಡ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ ಅನ್ನುವಂಥದ್ದು. ಯಾಕಂತಂದ್ರೆ ಅವರ ಪುತ್ರನು ಕೂಡ ಈಗ ಸಂಸದರ ಆಯ್ಕೆ ಆಗಿದ್ದಾರೆ. ಅವರ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಳೋದು ನಮ್ಮ ಜವಾಬ್ದಾರಿ. ನಿಮ್ಮ ಪುತ್ರನಿಗೆ ನಾವು ಅವಕಾಶ ಮಾಡಿಕೊಡ್ತೀವಿ, ನೀವು ಕೂಡ ಸಚಿವ ಸ್ಥಾನ ಬಿಡಬೇಕು, ಅಧ್ಯಕ್ಷ ಸ್ಥಾನ ವಹಿಸ್ಕೋಬೇಕು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಒಂದು ಸೂಚನೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಬಹುತೇಕವಾಗಿ ಇವತ್ತಿನ ಒಂದು ಮಹಾಧಿವೇಶನದಲ್ಲಿ ಕೂಡ ಈ ವಿಚಾರ ಚರ್ಚೆ ನಡೆಸಿ
ಇವತ್ತು ಈಶ್ವರ್ ಖಂಡ್ರೆ ಅವರು ಆಗಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ಇರ್ತಕ್ಕಂಥ ವಿಚಾರ. ಆದ್ರೆ ಬಹುತೇಕವಾಗಿ ಹೈಕಮಾಂಡ್ ನಾಯಕರು ಯಾವ ರೀತಿ ತೀರ್ಮಾನ ಮಾಡ್ತಾರೆ ಅನ್ನುವಂಥದ್ದು ಕಾದಷ್ಟು ನೋಡ್ಬೇಕಾಗಿದೆ. ಪವಿತ್ರ. ಬಸವರಾಜ್, ಈಗ ಖಂಡ್ರೆಗೆ ಇನ್ ಕೇಸ್ ಏನಾದ್ರೂ ಪಟ್ಟ ಅಂತಂದ್ರೆ ಇಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ಮೊದ್ಲಿಂದಲೂ ಚರ್ಚೆಯಲ್ಲಿದ್ದಾರೆ, ಮುಂಚೂಣಿಯಲ್ಲಿದ್ದಾರೆ. ಅವರು ಕೂಡ ನಮ್ಮ ಸಮುದಾಯದ ಒಬ್ಬರಿಗೆ ಒಂದು ಅಧಿಕಾರ ಬೇಕೇ ಬೇಕು ಅನ್ನುವಂಥದ್ದು ಅವ್ರ ಜೊತೆಗೆ ಈಗ ಗೃಹ ಮಂತ್ರಿಗಳಾಗಿರ್ಬೋದು ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ. ಸೊ ಇಲ್ಲಿ ಎಲ್ಲೋ ಒಗ್ಗಟ್ಟು ಮಾಡಬೇಕು, ನಾವು ಯಾವುದೇ ಭಿನ್ನಾಭಿಪ್ರಾಯಗಳು ಬರಬಾರ್ದು ಅಂತ ಹೋಗ್ತಾ ಇದ್ರು. ಈ ಕೆಪಿಸಿಸಿ ಸ್ಥಾನ ಅಂತ ಬಂದಾಗ ಖಂಡಿತ ಈ ಒಗ್ಗಟ್ಟಲ್ಲಿ ಬಿರುಕು ಮೂಡಬಹುದಾ ಅಂತ. ಇನ್ನೊಂದು ಕಡೆ ಈಗ ಎಐಸಿಸಿ ಅಧ್ಯಕ್ಷರ ಮಾತಿಗೆ ಕೆಪಿಸಿಸಿ ನಾಯಕ ಸದ್ಯ ಡಿ ಕೆ ಶಿವಕುಮಾರ್ ಅವರು ಓಕೆ ಅಂತಾರ, ಬಿಟ್ಕೊಡಕ್ ರೆಡಿ ಇದಾರ ಅವ್ರು ಫಸ್ಟ್ ಆಫ್ ಆಲ್ ಅಂತ. ಪವಿತ್ರ, ಒಂದು ಕಡೆ ನೀವು ಹೇಳಿದಂತೆ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರ್ತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಅವರು ಕೂಡ ಸಾಕಷ್ಟು ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಬಾರಿ ಅಧ್ಯಕ್ಷ ಸ್ಥಾನವನ್ನು ಪಡೆದುಕೊಳ್ಳಬೇಕು ಅನ್ನುವಂಥದ್ದು. ಈ ಬಗ್ಗೆ ಅವರ ಜೊತೆಯೂ ಕೂಡ ಆಪ್ತ ಸಚಿವರು ಕೂಡ ಆಗಿರ್ತಕ್ಕಂಥ ಪರಮೇಶ್ವರರಾಗಿರ್ಬೋದು, KN ರಾಜಣ್ಣ ಆಗಿರ್ಬೋದು, SC ಮಹದೇವಪ್ಪ ಆಗಿರ್ಬೋದು, ಈ ಎಲ್ಲ RB ತಿಮ್ಮಾಪುರ ಆಗಿರ್ಬೋದು, ಹಲವು ಸಚಿವರು ಕೂಡ ಅವರ ಬೆನ್ನಿಗೆ ಕೂಡ ನಿಂತಿರ್ತಕ್ಕಂಥದ್ದು. ಆದ್ರೆ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಏನಾದರೂ ಕೊಡುವಂತ ನಿರ್ಧಾರವನ್ನ ಹೈಕಮಾಂಡ್ ನಾಯಕರು ಮಾಡಿದ್ರೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಕ್ಕಂಥ ಒಂದ್ ಕಡೆ DK ಶಿವಕುಮಾರ್ ಆಗಿರ್ಬೋದು, ಅವರ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಕೆಲವಷ್ಟು ನಾಯಕರಾಗಿರ್ಬೋದು, ಅವರು ಕೂಡ ವಿರೋಧವನ್ನ ವ್ಯಕ್ತಪಡಿಸುವಂತ ಸಾಧ್ಯತೆ ಇದೆ. ಆದ್ರೆ ಈಶ್ವರ್ ಖಂಡ್ರೆ ಅವರಿಗೆ ಒಂದ್ ವೇಳೆ ಅಧ್ಯಕ್ಷ ಸ್ಥಾನ ಕೊಡೋದಾದ್ರೆ ಸತೀಶ್ ಜಾರಕಿಹೊಳಿ ಅವರ ಒಲವು ಕೂಡ ಇರ್ತಕ್ಕಂಥದ್ದು. ಅವರಾದ್ರೆ ಸಹಮತ ಇದೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ ಅವರು. ಸೊ ಅದರಂತೆ DK ಶಿವಕುಮಾರ್ ಅವರು ಕೂಡ ಈಶ್ವರ್ ಖಂಡ್ರೆ ಅವ್ರಿಗೆ ಕೊಟ್ರೆ ಯಾವುದೇ ರೀತಿ ವಿರೋಧವಿಲ್ಲ. ಆದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಅಥವಾ ಇನ್ನು ಬೇರೆ ಉಳಿದವ್ರಿಗೆ ಕೊಟ್ರೆ DK ಶಿವಕುಮಾರ್ ಅವರ ಹಸ್ತಕ್ಷೇಪ ಇರುತ್ತೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾಕಂತಂದ್ರೆ ಅವರ ಸಹೋದರಿಯು ಕೂಡ ಇದನ್ನ ಈ ಒಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಪಟ್ಟವನ್ನ ಕೊಡಿಸ್ಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ಕೂಡ DK ಶಿವಕುಮಾರ್ ಅವರು ಇರುವಂಥದ್ದು. ಆದ್ರೆ ಒಕ್ಕಲಿಗ ಸಮುದಾಯಕ್ಕೆ ಈಗ ಒಂದು ಬಾರಿ ಕೊಟ್ಟಿದ್ದೀವಿ, ಆದ್ರೆ ಮತ್ತೊಂದು ಬಾರಿ ಅದೇ ಸಮುದಾಯ ಕೊಡೋದು ಬೇಡ ಅನ್ನುವಂಥದ್ದು ಪಕ್ಷದ ಹೈಕಮಾಂಡ್ ನಾಯಕರ ಒಂದಿಷ್ಟು ತಂತ್ರಗಾರಿಕೆ. ಸೊ ಈ ಒಂದು ನಿಟ್ಟಿನಲ್ಲಿ ಲಿಂಗಾಯತ ಸಮುದಾಯದ ಅಡಿಯಲ್ಲಿ ಈಗ ಅವರಿಗೆ ಅಧ್ಯಕ್ಷ ಸ್ಥಾನ ಕೊಡೋಣ ಅನ್ನುವಂಥದ್ದು AICC ನಾಯಕರ ಒಂದಿಷ್ಟು ಪ್ಲಾನ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಈಶ್ವರ್ ಖಂಡ್ರೆ ಅವರಿಗೆ ಕೊಟ್ರೆ ಸೂಕ್ತ ಅನ್ನುವಂಥದ್ದು ಕೂಡ ಇದೆ. ಆದ್ರೆ ಇಲ್ಲಿ ಈಶ್ವರ್ ಖಂಡ್ರೆ ಕೊಟ್ಟಂತ ಸಂದರ್ಭದಲ್ಲಿ ST ಸಮುದಾಯದ ನಾಯಕರು ಅಸಮಾಧಾನಗೊಳ್ಳುವಂತ ಸಾಧ್ಯತೆ ಇರುವಂಥದ್ದು. ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಯಾವುದೇ ರೀತಿ ಅಸಮಾಧಾನ ಆಗದಂತೆ ನೋಡಿಕೊಳ್ಳುವಂತ ಜವಾಬ್ದಾರಿಯನ್ನು ಕೂಡ ಆ ಒಂದು ಸಮುದಾಯದ ನಾಯಕರಿಗೂ ಕೂಡ ಕೊಟ್ಟು, ಅದರಲ್ಲೂ ಪ್ರಮುಖವಾಗಿ CM ಸಿದ್ದರಾಮಯ್ಯ ಆ ಒಂದು ಸಮುದಾಯವನ್ನ ಮತ್ತೆ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ರಾಜಣ್ಣ ಅವರಾಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಇವ್ರನ್ನೆಲ್ಲರೂ ಕೂಡ ಸಮಾಧಾನ ಪಡಿಸುವಂತ ಪ್ರಯತ್ನ ಅಥವಾ ಅವ್ರಿಗೆ ತಿಳಿ ಹೇಳುವಂತ ಪ್ರಯತ್ನವನ್ನ CM ಸಿದ್ದರಾಮಯ್ಯ ಮೂಲಕವೇ ಮಾಡಿಸಿ ಇದನ್ನೆಲ್ಲವನ್ನು ಕೂಡ ಸರಿಪಡಿಸುವಂತ ಮಾಡುವಂತ ತಂತ್ರಗಾರಿಕೆಯಲ್ಲಿ AICC ನಾಯಕರು ಇರುವಂತದ್ದು. ಪವಿತ್ರ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಒಟ್ಟಾರೆ ಅಧಿಕಾರಕ್ಕಾಗಿ ಒಂದು ಕಡೆ ಬಣಗಳ ನಡುವೆ ಯಾವುದೇ ಕಚ್ಚಾಟ ಬರಬಾರ್ದು, ಒಗ್ಗಟ್ಟಾಗಿ ಹೋಗಬೇಕು ಅಂತ ಹೇಳಿ, ಇನ್ನೊಂದು ಕಡೆ ಖರ್ಗೆಗೆ ಅಧ್ಯಕ್ಷ ಸ್ಥಾನ ಕೊಡೋದಕ್ಕೆ ಎಲ್ಲರೂ ಒಪ್ಪಿಗೆ ಕೂಡ ಸೂಚಿಸಿದ್ದಾರೆ. ಇನ್ನೆಲ್ಲ ಖರ್ಗೆಗೆ ಅಧ್ಯಕ್ಷ ಸ್ಥಾನ ಕೊಡೋದಕ್ಕೆ ವರಿಷ್ಠರು ಕೂಡ ಒಲವು